ನಮಸ್ಕಾರ. ಸಂಗೀತಾ ಹೊಳವರೇ ನಮಸ್ತೆ, ತಮಗೂ ಕೂಡ. ನಮಸ್ತೆ ಸರ್. ಮೇಡಮ್, ಪದ್ಮಾಕ್ಷಿ ಅವರೇ, ಬಹುಶಃ ಈ ಶಿಕ್ಷಣ ಮತ್ತು ಕೌಶಲ್ಯದ ಕೊರತೆ ಇದು ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಯುವಕರು ಇವತ್ತಿನ ದಿನಮಾನಸದಲ್ಲಿ ಉದ್ಯೋಗ ಅನ್ನುವಂಥದ್ದು ತಾವು ಬಯಸಿದ ಉದ್ಯೋಗ ಸಿಗದೆ ಕಳೆದು ಹೋಗ್ತಾ ಇದ್ದಾರಾ ಅಂತ ತಾವು ಯಾವ ರೀತಿ ವ್ಯಾಖ್ಯಾನಿಸ್ತೀರಿ? ಹೌದು, ಈಗ ಶಿಕ್ಷಣ ಅಂದ್ರೆ ಎಜುಕೇಶನ್ ಏನ್ ನಡೀತಾ ಇದೆ ಶಾಲಾ ಕಾಲೇಜ್ಗಳಲ್ಲಿ, ಅವ್ರನ್ನ ಜಸ್ಟ್ ಯಾಂತ್ರಿಕವಾಗಿ ಮಾಡ್ತಾ ಇದ್ರು. ನಾನು 90% ತೆಗಿಬೇಕು, ನಾನು 80% ತೆಗಿಬೇಕು ಅಷ್ಟೇ, ಬಿಟ್ರೆ ಅವ್ರಿಗೆ ಸ್ಕಿಲ್ ಸೆಟ್ ಇಲ್ಲ. ಸ್ಕಿಲ್ ಸೆಟ್ ಅಂದ್ರೆ ಏನೋ ಒಂದ್ ಸಮಸ್ಯೆ ಆದ್ರೆ ಬೇರೆ ಏನಾದ್ರೂ ನಾನ್ ಮಾಡಬಹುದಾ, ಅಥವಾ ನಾನ್ ಟೆಕ್ನಿಕಲಿ ಏನ್ ಮಾಡಬಹುದು, ಸಿಂಪಲ್ ಕೆಲ್ಸ ಅಲ್ಲಿ ಏನಾದ್ರೂ ವಸ್ತು ಬಿದ್ದ ತಕ್ಷಣ ನಾನ್ ಯಾಕೆ ಕ್ಲೀನ್ ಮಾಡ್ಲಿ ಅನ್ನೋ ಮಟ್ಟದಲ್ಲೂ ಇದ್ದಾರೆ. ಇನ್ಫ್ಯಾಕ್ಟ್ ಎಷ್ಟೋ ಜನ ಈಗಿನ ಯೂತ್ ಅಂದ್ರೆ ಈ 35 ವಯಸ್ಸಿನ ಕೆಳಗಡೆ ನಮ್ಮ ದೇಶದಲ್ಲಿ 65% ಇದ್ದಾರೆ. 65% ಯೂತ್ ಅಂದ್ರೆ ಇಮ್ಯಾಜಿನ್ ಮಾಡಿ ಎಷ್ಟು ರಿಸೋರ್ಸಸ್ ಅವ್ರ ತಲೆ ಒಳಗಡೆ. ಇಡೀ ಎಜುಕೇಶನ್ ಕಾನ್ಸೆಪ್ಟ್ ಈಗ ಆಲ್ರೆಡಿ ಸರ್ರು ಮೇಡಮ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಏನೋ ನಾನು ಡಿಗ್ರಿ ತಗೊಂಡ್ಬಿಡ್ಬೇಕು, ನಾನು ಸಖತ್ತಾಗಿರೋ ಡಿಗ್ರಿ ತಗೊಬೇಕು, ಅದಕ್ಕೆ ಕೆಲವರು ಚೆನ್ನಾಗಿ ಪೇಮೆಂಟ್ ಮಾಡಿರ್ತಾರೆ, ಫ್ಯಾಮಿಲಿ ಅಫೋರ್ಡಬಿಲಿಟಿ ಇರುತ್ತೆ, ಓದಿರ್ತಾರೆ. ಕಾಮನ್ ಸೆನ್ಸ್ ಅನ್ನೋದು ತುಂಬಾ ಕಡಿಮೆ. ಇದು ಬೇಜಾರಾಗುತ್ತೆ ಹೇಳಕ್ಕೆ, ಯಾಕಂದ್ರೆ ಕೆಲವೊಂದು ಜಾಗದಲ್ಲಿ ದೊಡ್ಡವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು, ಅಥವಾ ಯಾವ್ದೋ ಒಂದು ಜಾಗದಲ್ಲಿ ಇದ್ದೀವಿ, ಬಸ್ಸಲ್ಲೇ ನಿಂತಿರ್ತಾರೆ, ಒಂದು ಪ್ರೆಗ್ನೆಂಟ್ ಲೇಡಿ ಇರ್ತಾರೆ ಅಥವಾ ವಯಸ್ಸಾಗಿರೋ ಇರ್ತಾರೆ, ಅವ್ರಿಗೆ ಎದ್ದು ನಾವು ಜಾಗ ಬಿಡ್ಬೇಕು ಅನ್ನೋಷ್ಟು ವ್ಯವಧಾನಗಳಿಲ್ಲ, ಅಷ್ಟೊಂದು ವಿಚಾರ ಇಲ್ಲ. ಅಂದ್ರೆ ಈಗಿನ ಎಜುಕೇಶನ್ ಏನಿದೆ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡಿಬಹುದು ಹೊರತು ಬಿಟ್ರೆ ಬುದ್ಧಿವಂತರನ್ನಾಗಿ ಮಾಡ್ತಾ ಇಲ್ಲ. ಬದುಕಿಗೆ ಸರಿಯಾಗಿ ಬೇಕಾಗಿರೋದು ಸ್ಕಿಲ್ ಸೆಟ್. ಈಗ ನಿಮ್ಗೆ ವಿದ್ಯೆ ಏನ್ ಹೇಳುತ್ತೆ, ನಿಮ್ಗೆ ಸಮಸ್ಯೆ ಆದ್ರೆ ಯಾರಿಗಾದ್ರೂ ಹೇಳಿ ಅಂತ. ಸ್ಕಿಲ್ ಸೆಟ್ ಅಂದ್ರೆ ಏನೋ ಸಮಸ್ಯೆ ಹೋಗಿ ಹೇಗ್ ಹೇಳ್ಬೇಕು, ಇಲ್ಲಿ ಸರಿ ತಪ್ಪು ಏನು ಅನ್ನೋದೆಲ್ಲ ಅರ್ಥ ಆಗೋಷ್ಟು ಅವ್ರಿಗೆ ಅಷ್ಟೊಂದೆಲ್ಲ ಎಕ್ಸ್ಪೋಜರ್ ಇಲ್ಲ. ಮನೆಯಿಂದ ಹೋಗಿರ್ತಾರೆ, ಕಾಲೇಜ್ಗಳಿಗೆ ಹೋಗಿರ್ತಾರೆ, ಕೂತಿರ್ತಾರೆ, ಅಲ್ಲಿ ಏನೋ ಪಾಠಗಳು ನಡೆದಿರುತ್ತೆ, ತಿಳ್ಕೊಂಡಿರ್ತಾರೆ, ಅದು ಚೆನ್ನಾಗಿ ಉರೋರ್ಚಿ 95, 80 ಈಗ ನೋಡ್ಬೇಕು ನೀವು ರಿಸಲ್ಟ್ಸ್ ಬಂದಾಗ. ಏನ್ 99, ನಮ್ಗೆ ಆಗಿನ ಕಾಲದಲ್ಲಿ ಇಮ್ಯಾಜಿನ್ ಮಾಡಕ್ ಆಗ್ತಿಲ್ಲ. 99, 99.5, 92 ಈ ಮಟ್ಟದಲ್ಲಿ ತಗೊಬೇಕಾದಾಗ ಒಳ್ಳೇದು, ತಗೊಳ್ಳಿ, ನಾವ್ ಇದನ್ನ ಅಲ್ಲೇ ಗೆಳಿತಾ ಇಲ್ಲ, ಸರಿ ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ವಿಚಾರವಂತಿಕೆ ಎಷ್ಟು ಮಟ್ಟಕ್ಕೆ ಬೆಳೆದಿದೆ ಅನ್ನೋದು ಇಂಪಾರ್ಟೆಂಟ್. ಸ್ಕಿಲ್ ಸೆಟ್ ಅಂದ್ರೆ ನಾವು ಕಲ್ತಿರೋದನ್ನ ಹೇಗೆ ಅಳವಡಿಸ್ಬೇಕು ಅನ್ನೋದೇ ಗೊತ್ತಿಲ್ಲ. ಅಪ್ಲಿಕಬಿಲಿಟಿ ಅನ್ನೋದು ಅವರಲ್ಲಿ ಇಲ್ಲ. ವಿಚಾರ ವಿಚಾರನ ಅಪ್ಲೈ ಮಾಡ್ಬೇಕು ಅನ್ನೋದು ಅರ್ಥ ಆಗದಿರೋ ಕಾರಣಕ್ಕೆ, ಸಿಚುವೇಶನ್ಸ್ ಗೊತ್ತಿಲ್ಲದೆ ಅವ್ರಿಗೆ ರಿಯಲ್ ಟೈಮ್ ಪ್ರಾಬ್ಲಮ್ಸ್ ನೋಡಿರಲ್ಲ, ಅವಾಗ ಗ್ರಾಸ್ ರೂಟ್ ಲೆವೆಲ್ಗೆ ಹೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅನ್ನೋದೆಲ್ಲ ಗೊತ್ತೇ ಇರಲ್ಲ. ಬರೀ ನಮ್ಮ ಅಜ್ಜಿ ಹೇಳೋರು ಪುಸ್ತಕದ ಬದನೆಕಾಯಿ, ಅದನ್ನ ತಿನ್ನಕ್ಕಾಗಲ್ಲ, ಏನು ಇಲ್ಲ. ಈಗೆಲ್ಲ ಅದೇ ತರ. ಏನು ಅವ್ರ ಪ್ರೊಫೈಲ್ ಗಳನ್ನ ನೋಡ್ತಾ ಇದ್ರೆ ಎಲ್ಲ ಮಾಸ್ಟರ್ಸ್ ಡಿಗ್ರಿ, PhD ಗಳೆಲ್ಲ ಮಾಡಿರ್ತಾರೆ, ಎಲ್ಲ 85, 90 GPA ಎಲ್ಲ ನೋಡಿದ್ರೆ 9.5, 8.5 ಎಲ್ಲ ತೆಗ್ದಿರ್ತಾರೆ. ಸಿಂಪಲ್ ಪ್ರಶ್ನೆಯನ್ನ ಕೇಳಿದಾಗ, ಓ ಈ ತರ ಇದ್ಯಾ ಅಂದ್ರೆ, ಎಂಪತಿ ವಿಚಾರವಾಗಿ ಕೇಳಿದಾಗ, ಎಮೋಷನ್ಸ್ ವಿಚಾರವಾಗಿ ಕೇಳಿದಾಗ, ದೇರ್ ಲ್ಯಾಗಿಂಗ್ ಬಿಹೈಂಡ್, ತುಂಬಾನೇ ಲ್ಯಾಗ್ ಇದೆ. ಆತರ ಅವಾಗ ಅಂಥವ್ರು ಏನಾದ್ರು ಕೆಲ್ಸಕ್ಕೆ ಬಂದಾಗ, ಈಗ ಸಂಗೀತ ಮೇಡಮ್ ಕಾರ್ಪೊರೇಟ್ ಸೆಕ್ಟರ್ಸ್ ಅಲ್ಲಿ ಐಮ್ ಶೋರ್ ಶೀಲ್ ಬಿ ಏಬಲ್ ಟು ಆನ್ಸರ್ ಇಟ್ ಬೆಟರ್. ರಿಯಲ್ ಟೈಮ್ ಪ್ರಾಬ್ಲಮ್ಸ್ ಫೇಸ್ ಮಾಡಕ್ ಹೋದಾಗ ಎಂಪತಿ ಇಲ್ಲದ ರೀತಿಯಲ್ಲೆಲ್ಲ ಫೇಲ್ ಆಗ್ಬಿಟ್ಟಿರ್ತಾರೆ. ಅಯ್ಯೋ ನಾನ್ ಹಿಂಗ್ ಮಾಡ್ಬೇಕಾ, ನಾನ್ ಸಪೋರ್ಟ್ ಮಾಡ್ಬೇಕಾ, ಎಲ್ಲೋ ಆಫೀಸಲ್ಲಿ ಒಂದು ಸಮಸ್ಯೆ ಇದೆ, ಯಾರೋ ಹೇಳಿರ್ತಾರಂತ ಅಡ್ರೆಸ್ ಮಾಡ್ಬೇಕು ಅಂದ್ರೆ ನಾವ್ ಮಾಡ್ಬೇಕಾ, ಅದು ಅವ್ರವ್ರ ತಾನೇ ಹೇಳ್ಕೋಬೇಕು. ಈ ಮಟ್ಟದಲ್ಲಿ ಇದ್ದಾರೆ. ವಿದ್ಯೆ ಬೇಕು ಎಲ್ಲರಿಗೂ, ಇಲ್ಲ ಅಂತ ಹೇಳಿಲ್ಲ, ಆದರೆ ಸ್ಕಿಲ್ಸ್ ಅಪ್ ಡೆವಲಪ್ಮೆಂಟ್ ಎಲ್ಲಿವರೆಗೂ ಚೆನ್ನಾಗ್ ಆಗಲ್ಲ ಅಂದ್ರೆ ಆ ವಿದ್ಯೆ ಯುಟಿಲೈಸೇಷನ್ ಆಗೋದೇ ಇಲ್ಲ, ವೇಸ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಯುವಕರಲ್ಲಿ ಸರಿಯಾದ ಸ್ಕಿಲ್ ಸೆಟ್, ಸಿಂಪಲ್ ಸ್ಕಿಲ್ ಸೆಟ್ ಅಂದ್ರೆ ಸಿಂಪಲ್ ಆಗಿ ಮನೆಯಲ್ಲಿ ಕಸ ಹೇಗೆ ಗುಡಿಸ್ಬೇಕು ಅನ್ನೋದನ್ನು ಸಹ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿರ್ಬೇಕು. ನಾ ಎಲ್ಲ ಕಡೆ ಹೇಳೋದು, ಅವ್ರಿಗದಕ್ಕೂ ಬರ್ಬೇಕಾಗತ್ತೆ. ಬೇಸಿಕ್ ಲಿವಿಂಗ್ ಬೇಕಾಗಿರುವಂತ ಬೇಸಿಕ್ ವಿಚಾರಗಳು ಇದ್ದಾಗ್ಲೇ ನಾವು ಜೀವನದಲ್ಲಿ ಗೆಲ್ಲಕ್ಕೆ ಸಾಧ್ಯ ಅಂತ ನಾನು ವೆರಿ ವೆರಿ ಸ್ಟ್ರಾಂಗ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಸಂಗೀತ ಅವರ, ಬಹುಶಃ ಸಿಲಿಕಾನ್ ಸಿಟಿಯಲ್ಲಿ ಈ ಶಾರ್ಟ್ ಕಟ್ ಒಂದು ಹಣ ಮಾಡಬೇಕು ಅನ್ನುವಂಥದ್ರ ಬೆನ್ನತ್ತಿ ಹೊರಡ್ತಾ ಇರುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ಉದ್ಯೋಗ ಇಂಥದ್ದು ಬೇಕು ಅಂತ ಬಯಸುವವರು ಕೂಡ ಇವತ್ತು ಅಂಥ ಒಂದು ಉದ್ಯೋಗದಿಂದ ವಂಚಿತರಾಗ್ತಿದ್ದಾರೆ ಅಂತ ಅನ್ಸುತ್ತಾ? ಡೆಫಿನೆಟ್ಲಿ ಸರ್. ಈಗ ಏನ್ ಗೊತ್ತಾ, ಆಕ್ಚುಲಿ ನೀವು ಹೇಳ್ತಾ ಇದ್ದೀರಾ ಶಾರ್ಟ್ ಕಟ್ ಯೂಸ್ ಮಾಡೋದು ಅಂತ. ಈಗ ಮತ್ತೆಂತ ಗೊತ್ತಾ ಸರ್, ಫಸ್ಟ್ ಆಗಿ ನಾನು ಹೇಳೋದ್ ಪ್ರಕಾರ, ಈಗ ನೀವು ಇದು ಹೇಳಿದ್ರಿ ಯುವಕರಿಗೆ ಉದ್ಯೋಗ ಸಮಸ್ಯೆ, ಅದ್ರ ಬಗ್ಗೆ ಫಸ್ಟ್ ಸ್ಟಾರ್ಟ್ ಮಾಡ್ತೇನೆ. ಈಗ ನಾವ್ ಹೇಳೋದ್ ಪ್ರಕಾರ ಅಂತ ಹೇಳಿದ್ರೆ, ಯಂಗ್ಸ್ಟರ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ದ ನೇಷನ್. ಆಕ್ಚುಲಿ ಯಂಗ್ಸ್ಟರ್ಸ್ ಇದ್ದಿದ್ರೆ ನಾವು ಒಂದು ನೇಷನ್ ಉದ್ಧಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಡೆವಲಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ.
ಅಂದ್ರೆ ಹೇಳೋದಂತ ಹೇಳಿದ್ರೆ ಯುವಕರು ಒಂದು ದೇಶದ ಶಕ್ತಿ ಅಂತಾನೆ ಹೇಳ್ಬೋದು. ಆದರೆ ಆ ಶಕ್ತಿಗೆ ಎಲ್ಲರೂ ಈಗ ಡಿಸ್ಕಸ್ ಮಾಡ್ತಾ ಇದ್ರು, ಎಲ್ಲರಿಗೂ ಇದೆ, ಎಲ್ಲ PhD ಇದೆ, ಡಬಲ್ ಡಿಗ್ರಿ ಇದೆ, ಎಲ್ಲ 10-15 ಡಿಗ್ರಿ ಇದೆ, ಬಟ್ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ, ಸ್ಕಿಲ್ ಇಲ್ಲ, ಸ್ಕಿಲ್ ಬೇಸ್ಡ್ ಎಜುಕೇಶನ್ ಇಲ್ಲ. ಅದೇ ಪ್ರಾಬ್ಲಮ್ ಆಗಿರೋದು. ಅದೇ ಹೇಳ್ತಾರಲ್ವಾ, ಯಾಕಂತ ಹೇಳಿದ್ರೆ ಫಾರಿನ್ ಕಂಟ್ರಿಯಲ್ಲಿ ನೀವು ಹೋದ ಕೂಡಲೇ ಇಂಡಿಯನ್ಸ್ ಅವರು ಯಾಕೆ ಲ್ಯಾಗ್ ಆಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಸ್ಕಿಲ್ ಬೇಸ್ಡ್ ನಮ್ಗೆ ಎಜುಕೇಶನ್ ಇಲ್ಲ. ಇಲ್ಲಿ ಯಾವ್ದೋ 10-15 ವರ್ಷದ್ದು ಯಾವ್ದೋ ಒಂದು ಪಾಠ ಪುಸ್ತಕದಲ್ಲಿ ಏನೋ ಇರುತ್ತೆ, ಅದನ್ನೇ ಬೈ ಹಾರ್ಟ್ ಮಾಡ್ತಾರೆ, 100ಗೆ 100 ಮಾರ್ಕ್ಸ್ ತೆಗಿತಾರೆ, ಕಾಮನ್ ಸೆನ್ಸ್ ಇಲ್ಲ, ಸ್ಕಿಲ್ ಇಲ್ಲ. ಎಷ್ಟು ಕಷ್ಟ ಆಗ್ತದೆ. ಅದು ಅಲ್ಲದೆ ಏನಂತ ಹೇಳಿದ್ರೆ ಈಗ ಯುವಕರಿಗೆ ಏನಂತ ಹೇಳಿದ್ರೆ ಈಗ ಎಜುಕೇಶನ್ ಮಾಡಿರ್ತಾರೆ, ಅದಕ್ಕೇನಿಲ್ಲ, ಏನಂತ ಹೇಳಿದ್ರೆ ಕೌಶಲ್ಯ ಭರಿತವಾದಂತಹ ಒಂದು ಅದಕ್ಕೆ ಸಪೋರ್ಟಿವ್ ಆಗಿಲ್ಲ. ಮತ್ತೆ ಏನಂತ ಹೇಳಿದ್ರೆ ಈಗ ಅವರು ಉದ್ಯೋಗ ಸಿಗದಿದ್ದ ಕೂಡಲೇ ಏನಾಗ್ತಾರೆ ಅಂತ ಹೇಳಿದ್ರೆ ಡಿಪ್ರೆಸ್ ಆಗ್ಬಿಡ್ತಾರೆ. ಈಗ ಒಂದು ಉದ್ಯೋಗ ಸಿಗ್ಲಿಲ್ಲ ಅಂತ ಹೇಳಿದ ಕೂಡಲೇ ಅದು ದೇಶದ ಅಭಿವೃದ್ಧಿಗೂ ಕೂಡ ಒಂದು ದೊಡ್ಡ ಸವಾಲು. ಅದು ಆಕ್ಚುಲಿ ಬರೀ ಅವರ ಫ್ಯಾಮಿಲಿಗೆ ಮಾತ್ರ ಅಲ್ಲ, ಇಡೀ ದೇಶದಕ್ಕೂ ಅದೊಂದು ದೊಡ್ಡ ಇದಾಗುತ್ತೆ ಅಂತ ಸವಾಲಾಗಿ ಬರುತ್ತೆ. ಈಗ ಉದ್ಯೋಗಕ್ಕೆ ತಕ್ಕಂತಹ ಕೌಶಲ್ಯ ಮತ್ತೆ ಅವಕಾಶಗಳ ನಡುವಿನ ಅಂತರವೂ ಕೂಡ ಇದಕ್ಕೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೀವು ಹೇಳಿದ್ರಿ ಮೂಲ ಸಮಸ್ಯೆ ಏನು, ಈಗ ನಮ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಂದು ಏನಂತ ಹೇಳಿದ್ರೆ ಎಜುಕೇಶನ್ ಪಡೆಯೋದು ತುಂಬಾ ಈಸಿ. ಯಾಕಂತ ಹೇಳಿದ್ರೆ ನಿಮ್ಗೆ ಈಗ ದುಡ್ಡು ಕೊಟ್ಟರು ಕೂಡ ನಿಮ್ಗೆ PhD ಕೊಡ್ತಾರೆ, ನಿಮ್ಗೆ ಈಗ ದುಡ್ಡು ಲಕ್ಷಾಂತರ ದುಡ್ಡು ಕೊಟ್ಟರು ಕೂಡ ನಿಮ್ಗೆ ಇಂಜಿನಿಯರಿಂಗ್ ಡಿಗ್ರಿ ಸಿಗುತ್ತೆ, ದೊಡ್ಡ ದೊಡ್ಡ PG ಡಿಗ್ರಿ ಎಲ್ಲ ಸಿಗುತ್ತೆ. ಬಟ್ ಅದನ್ನ ಹಿಡ್ಕೊಂಡು ಏನ್ ಮಾಡ್ತೀರಾ, ಈಗ ಯಾವ್ದೋ ಒಂದು ಕಂಪನಿಗೆ ಇಂಟರ್ವ್ಯೂ ಹೋಗಿರ್ತೀರಾ, ಅಲ್ಲಿ ಅವರ ಇಂಟರ್ವ್ಯೂ ಏನಿರುತ್ತೆ ಸ್ಕಿಲ್ ಬೇಸ್ಡ್ ಆಗಿರುತ್ತೆ. ಆವಾಗ ಅವ್ರಿಗೆ ಅರ್ಥ ಆಗುತ್ತೆ, ಇಲ್ಲಿ ಅವ್ರದ್ದು ರೆಸ್ಯೂಮೆ ನೋಡಿದ್ರೆ ಏನೆಲ್ಲ ಇದೆ, ಎಂತೆಂತೆಲ್ಲ ಕಲ್ತಿರ್ತಾರೆ, ಆದ್ರೆ ಅವರಿಗೆ ಕ್ವಶನ್ ಕೇಳಿದ್ರೆ ಅವರಿಗೆ ಈಗ ಅವರು 100% ಇರುತ್ತೆ ಅವರ ರೆಸ್ಯೂಮೆಯಲ್ಲಿ, ಬಟ್ ಅವರದ್ದು ಸ್ಕಿಲ್ ಸೆಟ್ ಅವರದ್ದು ನಾಲೆಜ್ ಮಾತ್ರ ಒಂದು 30% ಇರುತ್ತೆ. ಆವಾಗ ಅದು ಮ್ಯಾಚ್ ಆಗಲ್ಲ. ಇದಕ್ಕೋಸ್ಕರ ಅವರಿಗೆ ಯಾವುದೋ ದೊಡ್ಡ ಹೆಚ್ಚಾಗಿ ಕಂಪನಿಯಲ್ಲಿ ಜಾಬ್ ಸಿಗಲ್ಲ. ಅದು ಅಲ್ಲದೆ ಏನಂತ ಹೇಳಿದ್ರೆ ಈಗ ಎಲ್ಲಾ ವಿದ್ಯಾರ್ಥಿಗಳು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ದೇ ಆರ್ ಡೂಯಿಂಗ್ BE, MBA, MCom, ಅದಾದ್ಮೇಲೆ BCom ಮಾಡ್ತಾರೆ, MTech ಮಾಡ್ತಾರೆ, ಆದ್ರೂ ಕೂಡ ಇದಿಲ್ಲ, ಜಾಬ್ ಇಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಕಾಲೇಜ್ಗಳಲ್ಲಿ ಇದ್ದು ಕೂಡ ಒಂದು ಓಲ್ಡ್ ಸಿಲೆಬಸ್ ಅನ್ನ ಇದು ಮಾಡ್ತಾ ಇರ್ತಾರೆ, ಫಾಲೋ ಮಾಡ್ತಾ ಇರ್ತಾರೆ. ಮತ್ತೆ ಇಂಡಸ್ಟ್ರಿಗೆ ಬರೀ ಇದು ಬೇಡ ಅವ್ರಿಗೆ, ಏನಂತ ಹೇಳಿದ್ರೆ ಬರೀ ನಿಮ್ಮ ಪುಸ್ತಕದ ಬದನೆಕಾಯಿ ಬೇಡ ಅವರಿಗೆ. ನಿಮ್ಗೆ ಏನ್ ಬೇಕಂತ ಹೇಳಿದ್ರೆ ಒಂದು ಇಂಡಸ್ಟ್ರಿಗೆ ಬೇಕಾದಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಡೇಟಾ ಸೈನ್ಸ್ ಇರ್ಬೋದು, ಸೈಬರ್ ಸೆಕ್ಯೂರಿಟಿ, ಕ್ಲೌಡ್, ಕಮ್ಯುನಿಕೇಶನ್, ಪ್ರಾಬ್ಲಮ್ ಸಾಲ್ವಿಂಗ್ ಕೌಶಲ್ಯಗಳ ಕೊರತೆ ಇದ್ರೆ ನಿಮ್ಗೆ ಹೆಚ್ಚಾಗಿ ಜಾಬ್ ಸಿಗಲ್ಲ. ಈಗ ಎಲ್ಲೇ ನೋಡಿದ್ರು ಕೂಡ ChatGPT ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕಡೆ ಹಾವಳಿ ಮಾಡ್ತಾ ಇದೆ, ಎಷ್ಟೋ ಜನರ ಜಾಬ್ ಅನ್ನ ತಿಂತಾ ಇದೆ. ಅದು ಅಲ್ಲದೆ ಏನಂತ ಹೇಳಿದ್ರೆ ಬರೀ ಡಿಗ್ರಿ ಇದ್ರೆ ಸಾಕಾಗಲ್ಲ, ಸ್ಕಿಲ್ ಇಲ್ಲ ಎನ್ನುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಈಗ ಬೆಂಗಳೂರಿದು ಒಂದು ಏನಂತ ಹೇಳಿದ್ರೆ ವಾಸ್ತವತೆ ಏನಂತ ಹೇಳಿದ್ರೆ ಬೆಂಗಳೂರು ಡೆಫಿನೆಟ್ಲಿ ದ ಮೆಟ್ರೋಪಾಲಿಟಿಕನ್ ಸಿಟಿ, ಟೈರ್ 1 ಸಿಟಿ. ಇದು ಇಲ್ಲಿ ಒಂದು ಏನಂತ ಹೇಳಿದ್ರೆ ಜಾಬ್ ಮಾಡಿ ಇಲ್ಲಿ ಒಂದು ಸರ್ವೈವ್ ಆಗ್ಬೇಕಾದ್ರೆ ಲಕ್ಷಾಂತರ ರೂಪಾಯಿಯ ಜಾಬ್ ಬೇಕಾಗುತ್ತೆ, ಲಕ್ಷಾಂತರ ರೂಪಾಯಿ ಬೇಕು ಒಂದು ತಿಂಗಳಿಗೆ. ಅದು ಅಲ್ಲದೆ ಏನಂತ ಹೇಳಿದ್ರೆ ಇಲ್ಲಿದೆ ಬೆಂಗಳೂರಲ್ಲಿ ಸಾವಿರಾರು ಕಂಪನಿ ಇದೆ, ಬಟ್ ಫ್ರೆಶರ್ಸ್ ಗಳಿಗೆ ಹೆಚ್ಚು ಅವಕಾಶ ಸಿಗ್ತಾ ಇಲ್ಲ. ಅವ್ರು ಏನಂತ ಹೇಳಿದ್ರೆ ದೊಡ್ಡ ದೊಡ್ಡ MNCಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾರೆ, ಅಟ್ ಲೀಸ್ಟ್ 2 to 5 years ಆಫ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳ್ತಾರೆ. ಅದು ಅಲ್ಲದೆ ಏನಂತ ಹೇಳಿದ್ರೆ ಈಗ ಆಟೋಮೇಶನ್ ಬಂದಿದೆ, ಸೈಬರ್ ಸೆಕ್ಯೂರಿಟಿ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಎಂಟ್ರಿ ಲೆವೆಲ್ಗೂ ಕೂಡ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಅದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಉದ್ಯೋಗದ ಸ್ವರೂಪವೇ ಬದಲಾಗ್ತಾ ಇದೆ ಸರ್. ಈಗ ನೀವು ಹೇಳಿದ್ರಿ ಒಂದು ಶಾರ್ಟ್ ಕಟ್ ಇದಕ್ಕೆ ಯಾಕೆ ಹೋಗ್ತಾರೆ ಅಂತ. ಈಗ ಇವರಿಗೆ ಜಾಬ್ ಸಿಗ್ದಿದ್ದ ಕೂಡಲೇ ಏನ್ ಮಾಡ್ತಾರೆ, ಅಮ್ಮ ನಮ್ಗೆ ಹೆಚ್ಚು ಮಾರ್ಕ್ಸ್ ಬರ್ಲಿಲ್ಲ, ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ನಮ್ದು ಓದ್ಲಿಲ್ಲ, ಅವ್ರು ಓದೋದು ಇಲ್ಲ ಹೆಚ್ಚು. ನಾನು ಬೆಂಗಳೂರಿಗೆ ಹೆಚ್ಚಿನ ಸ್ಟೂಡೆಂಟ್ ಜೊತೆಗೆ ಇಂಟರಾಕ್ಷನ್ ಮಾಡಿದ್ರೆ ಅವ್ರು ಹೇಳ್ತಾರೆ ನಾವು ಕಾಲೇಜಿಗೆಲ್ಲ ಹೆಚ್ಚು ಹೋಗಲ್ಲ, ಅಟೆಂಡೆನ್ಸ್ ಅನ್ನ ನಾವು ದುಡ್ಡು ಕೊಟ್ಟು ತಗೊಳ್ತೇವೆ, ಅದಾದ್ಮೇಲೆ ಅವರು ಯಾವ್ದೋ ಕಂಪನಿಗೆ ಜಾಬಿಗೆ ಹೋಗ್ತಾರೆ. ಆವಾಗ ಏನಾಗುತ್ತಂತ ಹೇಳಿದ್ರೆ ಅವರಿಗೆ ಕ್ಲಾಸ್ ಅಲ್ಲಿ ಮಾಡಿದ್ರೆ ಏನು ಗೊತ್ತಾಗಲ್ಲ, ದುಡ್ಡು ಕೊಟ್ಟೆ ಎಲ್ಲ ಮಾಡ್ಬೋದಂತ ಅಲ್ಲಿ ಕಂಪನಿಗೆ ಹೋಗಿ ಸಫರ್ ಆಗ್ಬೇಕಾಗುತ್ತೆ. ಇಂಥ ಒಂದು ಪರಿಸ್ಥಿತಿ ಬಂದಿದೆ ಸರ್. ಓಕೆ, ಎಸ್, ಮಾತಾಡ್ತಾ ಹೋಗೋಣ ಅತಿಥಿಗಳ ಜೊತೆ. ಒಂದು ಚಿಕ್ಕ ಬ್ರೇಕ್ ಆದ ನಂತರದಲ್ಲಿ ಚರ್ಚೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಟೇಕ್ ಎ ಸ್ಮಾಲ್ ಬ್ರೇಕ್.